ಈಗಾಗಲೇ ಎಲ್ಲ ಸೂಕ್ಷ್ಮ ಹಂತಗಳನ್ನು ದಾಟಿದೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್. ಅಪ್ರೋಚ್ ಎಲಿಪ್ಸಾಯ್ಡ್ನ ದಾಟಿ ಬರ್ತಾ ಇದೆ ಡ್ರ್ಯಾಗನ್ ಫ್ರೀಡಮ್ ಮ್ಯಾನ್ವರಿಂಗ್ ತಪ್ಪಿದ್ರೆ ಸಮಸ್ಯೆ ಇರೋದಿಲ್ಲ. ಅನೇಕ ಪ್ರಕ್ರಿಯೆಗಳಿದ್ದಾವೆ ಅಲ್ಲಿಂದ ಬರಬೇಕು ಅಂತ ಹೇಳಿದ್ರೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಅದು ಕೂಡ ಬಹಳ ವೇಗವಾಗಿ ಆರ್ಬಿಟ್ ಆಗ್ತಾ ಇರುತ್ತೆ, ಭೂಮಿಯನ್ನು ಸುತ್ತುತ್ತಾ ಇರುತ್ತೆ. 90 ನಿಮಿಷಕ್ಕೆ ಒಂದು ಬಾರಿ ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಹಾಕುತ್ತೆ. ಅಷ್ಟು ವೇಗವಾಗಿ ಈ ಸ್ಪೇಸ್ ಕ್ರಾಫ್ಟ್ ಸುತ್ತುತ್ತಾ ಇರುತ್ತೆ. ಹಾಗಾಗಿ ಆ ಸ್ಪೇಸ್ ಕ್ರಾಫ್ಟನ್ನು ಹಿಡಿಯೋದು, ಅಲ್ಲಿಗೆ ತಲುಪೋದು, ತಲುಪಿದ ನಂತರ ಅಲ್ಲಿಂದ ಗಗನಯಾತ್ರಿಗಳನ್ನು ವಾಪಸ್ ಕರ್ಕೊಂಡು ಬರೋದು, ಇದಕ್ಕೆ ಅನೇಕ ಹಂತಗಳು ತೆಗೆದುಕೊಳ್ತವೆ. ಎಲ್ಲ ಸೂಕ್ಷ್ಮ ಹಂತಗಳನ್ನು ಈಗಾಗಲೇ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಾಟಿದೆ. ಅಪ್ರೋಚ್ ಎಲಿಪ್ಸಾಯ್ಡ್ನ ಕೂಡ ದಾಟಿದೆ. ಡಾಕಿಂಗ್, ಅನ್ಡಾಕಿಂಗ್ ಈ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದೆ. ಇದಾದ ನಂತರ ಡ್ರ್ಯಾಗನ್ ಫ್ರೀಡಮ್ ಮ್ಯಾನ್ವರಿಂಗನ್ನು ತಪ್ಪಿದ್ರೆ ಸಮಸ್ಯೆ ಏನೂ ಇರೋದಿಲ್ಲ. ಅಲ್ಲಿಂದ ನೇರವಾಗಿ ಭೂಮಿಯ ಕಡೆಗೆ ಆಗಮಿಸ್ಬೋದು. ಹಾಗಾದರೆ ಇದು ಅಪ್ರೋಚ್ ಎಲಿಪ್ಸಾಯ್ಡ್ ಅಂದರೆ ಏನು? ರಗ್ಬಿ ಬಾಲ್ನ ಮಾದರಿ ಅಥವಾ ರೌಂಡ್ ಶೇಪ್ನ 3D ಸ್ಥಳ ಇದು. ಇದೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಗಡಿ ಅಂತಾಗಿರುತ್ತೆ. ಅಂದರೆ ಈಗ ಭೂಮಿಗೆ ಒಂದು ವಾತಾವರಣ ಅಂತಿರುತ್ತಲ್ಲ, ಅದೇ ಥರ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಒಂದು ವಾತಾವರಣ ಅಥವಾ ಅದರ ಒಂದು ಪರಿಧಿ ಇಂತಿರುತ್ತೆ, ಗಡಿ ಇಂತಿರುತ್ತೆ. ಆ ಗಡಿಯನ್ನು ದಾಟಿದ್ರೆ 4x2x2 ಈ ವೇಗದಲ್ಲಿ ಕಾಲ್ಪನಿಕ ಗಡಿ ಅಪ್ರೋಚ್ ಎಲಿಪ್ಸಾಯ್ಡ್ ಯಾವುದೇ ಸ್ಪೇಸ್ ಕ್ರಾಫ್ಟ್ ಈ ಗಡಿಯನ್ನು ದಾಟಿ ಹೋಗಬೇಕು. ಈ ಗಡಿ ದಾಟುವ ವೇಳೆ ಹೆಚ್ಚು ಕಡಿಮೆ ಆದರೆ ಸಂಕಷ್ಟ ಆಗೋದು ಫಿಕ್ಸು. ಹೀಗಾಗಿ ಇವತ್ತು ಸಹ ಇದು ತುಂಬಾ ಸೂಕ್ಷ್ಮವಾದಂಥ ಹಂತ. ಸದ್ಯ ಈ ಕಾಲ್ಪನಿಕ ಗಡಿಯನ್ನು ಡ್ರ್ಯಾಗನ್ ಫ್ರೀಡಮ್ ದಾಟಿದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ. ಭಾಳ ಸೂಕ್ಷ್ಮವಾದಂಥ ಹಂತವನ್ನು ಈಗಾಗಲೇ ಡ್ರ್ಯಾಗನ್ ಫ್ರೀಡಮ್ ದಾಟಿ ಆಗಿದೆ. ಹಾಗಾಗಿ ನೇರವಾಗಿ ಭೂಮಿಗೆ ಬರೋದು ಮಾತ್ರ ಉಳಿದಿರೋದು. ಇನ್ನು ಬಾಹ್ಯಾಕಾಶದಿಂದ ಭೂಮಿ ಬರಬೇಕು ಅಂತ ಹೇಳಿದ್ರೆ ಅನೇಕ ಹಂತಗಳಿದ್ದಾವೆ. ಆ ಎಲ್ಲ ಹಂತಗಳನ್ನು ದಾಟ್ಕೊಂಡು ಬರಬೇಕು. ಹಂತ ನಂಬರ್ 1 ಏನು? ISSನಿಂದ ಪ್ರಯಾಣ ಮಾಡೋದು, ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಪ್ರಯಾಣ ಮಾಡೋದು. ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕ್ ಆಗಿದೆ ಈಗಾಗಲೇ ಕ್ರೂ ಡ್ರ್ಯಾಗನ್. ಅನ್ಡಾಕ್ ಅಂದರೆ ಸ್ಪೇಸ್ ಸ್ಟೇಷನ್ ಏನಿದೆ ಆ ಸ್ಪೇಸ್ ಸ್ಟೇಷನ್ಗೆ ಅಟ್ಯಾಚ್ ಆಗಬೇಕಲ್ಲ. ಈಗ ಹೋಗಿರುವಂಥ ಸ್ಪೇಸ್ ಕ್ರಾಫ್ಟು ಅದರಿಂದ ಒಂದು ಮಾಡ್ಯೂಲ್ ಹೋಗಿ ಈ ಸ್ಪೇಸ್ ಸ್ಟೇಷನ್ಗೆ ಅಟ್ಯಾಚ್ ಆಗಬೇಕು. ಹೇಗೆ ನಾವು ಪ್ಲಗ್ಗನ್ನು ಅನ್ಪ್ಲಗ್ ಮಾಡ್ತೀವಲ್ಲ, ಒಂದು ಸಾಕೆಟ್ನ ಒಳಗೆ ಪ್ಲಗ್ ಮಾಡೋದು, ಅದರಿಂದ ಅನ್ಪ್ಲಗ್ ಮಾಡೋದು, ಇದನ್ನು ಡಾಕಿಂಗ್ ಅಂತಾರೆ. ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಅಂತ. ಈ ಸ್ಪೇಸ್ ಕ್ರಾಫ್ಟಿಂದ ಹೋಗುವಂಥ ಮಾಡ್ಯೂಲ್ ಹೋಗಿ ಡಾಕಿಂಗ್ ಪ್ರಕ್ರಿಯೆ ಒಳಗಾಗಬೇಕು. ಅಲ್ಲಿಂದ ಅದು ಅನ್ಡಾಕಿಂಗ್ ಪ್ರಕ್ರಿಯೆ ಒಳಗಾಗಬೇಕು. ಈಗ ಅನ್ಡಾಕ್ ಕೂಡ ಆಗಿದೆ. ಡಾಕಿಂಗ್ ಪ್ರಕ್ರಿಯೆಯನ್ನು ಮೊನ್ನೆನೇ ಮುಗಿಸಿತ್ತು. ಅದಾದ ನಂತರ ಈಗ ಅನ್ಡಾಕಿಂಗ್ ಪ್ರಕ್ರಿಯೆಯೂ ಕೂಡ ಆಗಿದೆ. ಇನ್ನು ಭೂಮಿಗೆ ತನ್ನ ಮರುಪ್ರಯಾಣವನ್ನು ಕ್ರೂ ಡ್ರ್ಯಾಗನ್ ಆರಂಭಿಸಿದೆ. ಅನ್ಡಾಕ್ ಆದ ನಂತರದಲ್ಲಿ ಮತ್ತೆ ಮರಳಿ ಭೂಮಿಗೆ ಬರಬೇಕು. ಅಂದರೆ ಯಾವ ಆರ್ಬಿಟ್ನಲ್ಲಿ ಸುತ್ತುತ್ತಾ ಇರುತ್ತೋ ಆ ಸ್ಪೀಡನ್ನು ಕಟ್ ಡೌನ್ ಮಾಡ್ತಾ ಬರಬೇಕು. ಆರ್ಬಿಟನ್ನು ಕೂಡ ಕೆಳ ಆರ್ಬಿಟ್ಗಳಿಗೆ, ಅಂದರೆ ಈ ಸುತ್ತುವಂಥ ಪರಿಭ್ರಮಣ ಪಥ ಇದೆಯಲ್ಲ, ಆ ಪಥವನ್ನು ಬದಲಿಸ್ತಾ ಭೂಮಿಗೆ ಹತ್ತಿರ ಆಗ್ತಾ ಬರಬೇಕು. ಇಲ್ಲಿ ಅನೇಕ ಬೇರೆ ಬೇರೆ ಹಂತಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ತುಂಬ ಟೆಕ್ನಿಕಲ್ ಆಗಿ ಬೇರೆ ಬೇರೆ ಹಂತಗಳು ಕೂಡ ಇರ್ತವೆ. ಅಂದರೆ ಒಮ್ಮೆ ಸ್ಪೇಸ್ ಕ್ರಾಫ್ಟನ್ನು ಹಿಡಿಯೋದು, ಆಗಲೇ ಹೇಳಿದ್ನಲ್ಲ, ಆ ಸ್ಪೀಡನ್ನು ಸ್ಪೇಸ್ ಕ್ರಾಫ್ಟ್ ಹೋಗಿ ಮ್ಯಾಚ್ ಮಾಡಿಕೊಂಡು ISSನ್ನು ಹಿಡಿಯೋದು ಒಂದು ರೀತಿ. ಆದರೆ ಹಿಡಿದ ನಂತರ ಡಾಕಿಂಗ್ ಪ್ರಕ್ರಿಯೆ ಇದೆಯಲ್ಲ, ಅದು ಕೂಡ ಬಹಳಷ್ಟು ಸಂಕೀರ್ಣವಾದಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿ ಈಗ ಅನ್ಡಾಕಿಂಗ್ ಕೂಡ ಆಗಿದೆ. ಈಗ ಅನ್ಡಾಕ್ ಆಗಿದೆ. ಕ್ರೂ ಡ್ರ್ಯಾಗನ್ ಭೂಮಿಗೆ ತನ್ನ ಮರುಪ್ರಯಾಣವನ್ನು ಆರಂಭಿಸಿದೆ. ಒಟ್ಟು ನಾನಾಗಲೇ ಹೇಳಿದಾಗೆ 400 ಕಿಲೋಮೀಟರ್ನಷ್ಟು, ಅಂದರೆ ಸುಮಾರು 17 ಗಂಟೆಗಳು ತೆಗೆದುಕೊಳ್ತವೆ. ಅಂದರೆ ಆ ಇಡೀ ಪರಿಭ್ರಮಣ ಪಥವನ್ನು ಬದಲಿಸಿ ಅದರ ಸ್ಪೀಡನ್ನು ಕಡಿಮೆ ಮಾಡ್ತಾ ಜೊತೆಗೆ ಅಲ್ಲಿಂದ ಭೂಮಿಗೆ ಹೊರಡೋಷ್ಟೊತ್ತಿಗೆ ಸ್ಪೇಸ್ ಕ್ರಾಫ್ಟ್ನ ವೇಗ ಭಾಳಷ್ಟು ಹೆಚ್ಚಾಗಿರುತ್ತೆ. ಅದು ನಿಧಾನಕ್ಕೆ ಕಡಿಮೆ ಮಾಡ್ತಾ ಬರಬೇಕು. ಆರ್ಬಿಟನ್ನು ಕೂಡ ಕಡಿಮೆ ಮಾಡ್ತಾ ಬರಬೇಕು. ಈಗ ಹಂತ 2 ಡಿ ಆರ್ಬಿಟ್ ಬರ್ನ್ ಮಾಡೋದು. ಅಂದರೆ ಬಾಹ್ಯಾಕಾಶ ನೌಕೆ ತನ್ನ ಇಂಜಿನ್ಗಳನ್ನು ಚಾಲ್ತಿಗೊಳಿಸಿ ಪ್ರಯಾಣವನ್ನು ಬೆಳೆಸೋದು, ತನ್ನ ವೇಗವನ್ನು ಕಡಿಮೆಗೊಳಿಸಬೇಕಾಗತ್ತೆ. ಕಕ್ಷೆಯಿಂದ ಹೊರ ತೆರಳೋ ಕ್ರೂ ಡ್ರ್ಯಾಗನ್ನ ವೇಗ ಕಡಿಮೆ ಮಾಡಿಕೊಂಡೇ ಬರುತ್ತೆ. ಈ ಮೂಲಕ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ನಿರ್ದೇಶಿಸಲಾಗತ್ತೆ. ಅಂದರೆ ಸ್ಪಷ್ಟವಾಗಿ ಭೂಮಿಗೆ ಇಳಿಬೇಕು, ಇಂಥ ಕಕ್ಷೆಯಲ್ಲೇ ಇರಬೇಕು ಅಂಥೇಳಿ ನಿರ್ದೇಶನವನ್ನು ಕೊಡಬೇಕಾಗತ್ತೆ. ಯಾವಾಗ ಭೂಮಿಯ ಅಟ್ಮಾಸ್ಫಿಯರನ್ನು ದಾಟುತ್ತೋ ಅದಾದ ನಂತರ ಆ ಸ್ಪೇಸ್ ಕ್ರಾಫ್ಟ್ ಭೂಮಿಯ ಈ ಗುರುತ್ವಾಕರ್ಷಣಾ ಬಲದಿಂದ ಮೇಲಕ್ಕೆ ಹೋಗಿರುತ್ತೆ. ಹಾಗಾಗಿ ಭೂಮಿಯ ಕಂಟ್ರೋಲಲ್ಲಿ ಇರೋದಿಲ್ಲ.
ಆ ವಾತಾವರಣದಲ್ಲಿ ಅದರ ವೇಗದಲ್ಲೇ ಸುತ್ತುತ್ತಾ ಇರುತ್ತೆ. ಹಾಗಾಗಿ ಡಿ ಆರ್ಬಿಟ್ ಮಾಡಬೇಕಾಗತ್ತೆ. ಡಿ ಆರ್ಬಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಜಿನ್ಗಳನ್ನು ಚಾಲ್ತಿಗೊಳಿಸ್ಬೇಕು. ಯಾವಾಗ ಈ ಭೂಮಿಯ ಕಕ್ಷೆಯನ್ನು ದಾಟುತ್ತೋ, ವಾತಾವರಣವನ್ನು ದಾಟುತ್ತೋ, ಆವಾಗ ಇಡೀ ಸ್ಪೇಸ್ ಕ್ರಾಫ್ಟ್ನ ಇಂಜಿನನ್ನು ಆಫ್ ಮಾಡ್ತಾರೆ. ಅಲ್ಲಿಂದ ಇಂಜಿನ್ ಬರ್ನಿಂಗ್ ಪ್ರಕ್ರಿಯೆ ಇರೋದಿಲ್ಲ, ಆಫ್ ಆಗಿರುತ್ತೆ. ಹಾಗಾಗಿ ಒಮ್ಮೆ ಡಾಕಿಂಗ್ ಆಗಿ ಅನ್ಡಾಕಿಂಗ್ ಆದ ನಂತರದಲ್ಲಿ ಮತ್ತೊಮ್ಮೆ ಇಂಜಿನನ್ನು ಚಾಲನೆಗೊಳಿಸಬೇಕಾಗತ್ತೆ. ಇಂಜಿನ್ ಬರ್ನ್ ಮಾಡಬೇಕು. ಯಾಕೆ ಅಂದರೆ ಆರ್ಬಿಟನ್ನು ಬದಲಾವಣೆ ಮಾಡಬೇಕಾಗತ್ತೆ. ಆ ಸುತ್ತುತ್ತಾ ಇರುವಂಥ ಪಥ ಇದೆಯಲ್ಲ, ಅದನ್ನು ಬದಲಾವಣೆ ಮಾಡ್ತಾ 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 ಕಡಿಮೆ ಪಥಕ್ಕೆ ಬಂದು ಅಲ್ಲಿಂದ ನಿರ್ದೇಶಿಸಲ್ಪಟ್ಟ ಸ್ಥಳಕ್ಕೆ ಆ ಸ್ಪೇಸ್ ಕ್ರಾಫ್ಟ್ ವೇಗವಾಗಿ ಇಳಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ವೇಗವಾಗಿ ಇಳಿಯೋದು ಅಂತ ಹೇಳಿದ್ರೆ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರುತ್ತೆ. ಆಗ ಅದರ ವೇಗವನ್ನು ಕಟ್ ಡೌನ್ ಮಾಡಬೇಕು. ಇನ್ನು ಹಂತ 3 ವಾತಾವರಣಕ್ಕೆ ಮರುಪ್ರವೇಶ ಮಾಡುತ್ತೆ. ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳುತ್ತಾ ಇದ್ದಂತೆ ಕ್ಷಿಪ್ರ ಇಳುವಿಕೆ ಆಗುತ್ತೆ. ಗಂಟೆಗೆ ಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಸ್ಪೇಸ್ ಕ್ರಾಫ್ಟ್. ಇನ್ನು ಟಚ್ ಡೌನ್ ಮುನ್ನದ ಕೊನೆಯ 56 ನಿಮಿಷಗಳು ಬಹಳಷ್ಟು ನಿರ್ಣಾಯಕ ಆಗಿರುತ್ತೆ. ಇನ್ನು ಹಂತ 4 ಅಂದರೆ ಅಲ್ಲಿಂದ ವೇಗವಾಗಿ ಬರ್ತಾ 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 ಟಚ್ ಡೌನ್ ಸ್ಪಾಟ್ ಅಂತ ಒಂದು ಮಾಡಿರ್ತಾರೆ. 28,000 ಕಿಲೋಮೀಟರ್ ವೇಗದಲ್ಲಿರುತ್ತೆ ಗಂಟೆಗೆ. ಆ ವೇಗವನ್ನು ಕಟ್ ಡೌನ್ ಮಾಡಬೇಕು. 56 ನಿಮಿಷಗಳಿದಾವಲ್ಲ, ಇನ್ನೇನು ಲ್ಯಾಂಡ್ ಆಗಬೇಕು, ಅದಕ್ಕಿಂತ 56 ನಿಮಿಷಗಳ ಹಿಂದೆ ಬಹಳ ಕ್ರೂಷಲ್ ಆಗಿರುತ್ತೆ ಆ ಟೈಮ್. ಯಾಕೆ ಅಂದರೆ ಆ ವೇಗವನ್ನು ಕಂಪ್ಲೀಟಾಗಿ ತಗ್ಗಿಸಬೇಕು, ಒಮ್ಮಿಂದೊಮ್ಮೆಗೆ ತಗ್ಗಿಸಬೇಕು. ಜೊತೆಗೆ ಈ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ. ಒಂದು ಕಡೆಯಿಂದ ಮಳೆ ಬಂದರೆ ಅಥವಾ ಮೋಡ ಇದ್ದರೆ ಅಥವಾ ಗಾಳಿ ಇದ್ದರೆ, ಬಿರುಗಾಳಿ ಇದ್ದರೆ, ಇದನ್ನೆಲ್ಲವನ್ನು ತಡೆದುಕೊಂಡು ಆ ಸ್ಪೇಸ್ ಕ್ರಾಫ್ಟ್ ಬರ್ತಾ ಇರುತ್ತೆ ಆ ವೇಗದಲ್ಲಿ. ಅದನ್ನು ವೇಗವನ್ನು ಮಿತಿಗೊಳಿಸಬೇಕಾಗತ್ತೆ. ಇನ್ನು ಕೊನೆಯ ಹಂತ ಏನು ಅಂತ ಹೇಳಿದ್ರೆ ಪ್ಯಾರಾಚೂಟ್ ಚಾಲನೆ, ಗ್ರಾಸ್ ಬ್ರೇಕಿಂಗ್, ಫೈನ್ ಬ್ರೇಕಿಂಗ್ನ ಮೂಲಕ ವೇಗವನ್ನು ಇಳಿಸೋದು. ಪ್ಯಾರಾಚೂಟ್ಗಳು ತೆರೆದು ಕ್ಯಾಪ್ಸೂಲ್ ಲ್ಯಾಂಡ್ ಮಾಡಲಾಗುತ್ತೆ. ಇದು ಕೊನೆಯಕ್ಕಿಂತ ಮೊದಲ ಹಂತ. ಆಮೇಲೆ ಸ್ವ್ಯಾಶ್ ಡೌನ್ ಆಗುತ್ತೆ. ಸಮುದ್ರದಲ್ಲಿ ತನ್ನ ಪೂರ್ವ ನಿಯೋಜಿತ ಇಳಿಯುವಂಥ ಸ್ಥಳದಲ್ಲಿ ಟಚ್ ಡೌನ್ ಮಾಡಲಾಗುತ್ತೆ. ಸಮುದ್ರಕ್ಕೆ ಬಿದ್ದ ಬಳಿಕ ಅಲ್ಲಿ ರಕ್ಷಣಾ ತಂಡದ ಸಿಬ್ಬಂದಿಗಳು ರಕ್ಷಣೆ ಮಾಡುವುದಕ್ಕೆ ಕಾದು ಕುಳಿತಿರ್ತಾರೆ. ಇದಿಷ್ಟು ಬೇರೆ ಬೇರೆ ಹಂತಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.